44, 45 ಹಾಗೂ 46ನೆಯ ಕವನ. ಅಕಟಕಟ ದುರ್ಯೋಧನಿಗೆ ತಪ್ಪಿಸಿ ಸಕಲ ಯಾದವರಿಲ್ಲಿಗೈದರೆ ವಿಕಳಮತಿ ನನ್ನೈಸಲೇ ಕೃಷ್ಣನ ಕುಮಂತ್ರವಿದು. ಆ ಆ ಕುಟಿಲಾಂತ ಅಂತಃಕರಣ ತನ ಬಾಧಕವಲೇ ಗುರುವರಿಗೆ ನುತ ಸುಬ್ರಕುಟಿ ರೌದ್ರನನು ಮುರಿದನು ಪುರಕ್ಕೆ ಬಲರಾಮ. ಅಂದರೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡುವುದನ್ನು ತಪ್ಪಿಸಲು ಯಾದವರೆಲ್ಲರೂ ಇಲ್ಲಿರುವರಲ್ಲ, ಕೃಷ್ಣನ ಕಪಟ ಮಂತ್ರವಿದು, ಅದನ್ನು ತಿಳಿದುಕೊಳ್ಳಲಾರದೆ ದಡ್ಡ ನಾನು. ಮರ್ಯಾದೆ ಇರುವವರೆಗೂ ಕುಟಿಲವನ್ನರಿಯದ ಅಂತಃಕರಣವು ತೊಂದರೆ ಕೊಡುತ್ತದೆ ಎಂದು ಹುಬ್ಬು ಗಂಟಿಟ್ಟುಕೊಂಡು ಮುಖವು ಭಯಾನಕ ರೂಪವನ್ನು ತಾಳಿರಲು ಬಲರಾಮನು ದ್ವಾರಕೆಗೆ ಹೋದನು. ಹರಿಸಹಿತ ಬಲರಾಮನು ಉತ್ತಲ ತಿರುಗಿದನು. ಪವಮಾನ ಜವದಲ್ಲಿ ಪುರಕ್ಕೆ ಬಂದನು. ಪಾರ್ಥ ಪಯಣದಲ್ಲಿ ಪುರದ ಬಹಿ ಉದ್ಯಾನದಲ್ಲಿ ಸಂವರಿಸಿ ರಥವನ್ನು ನಿಲ್ಲಿಸಿ ನೆಳಲಲ್ಲಿ ಪರಿಗತ ಶ್ರಮನಾಗಿ ನಗುತ್ತಾ ಸುಭದ್ರೆಗಿಂತು ಎಂದ. ಅಂದರೆ ಬಲರಾಮನು ಶ್ರೀಕೃಷ್ಣನೊಡನೆ ದ್ವಾರಕೆಗೆ ಹಿಂತಿರುಗಿದನು. ಅರ್ಜುನನು ವಾಯುವೇಗದಿಂದ ಪ್ರಯಾಣದ ಮೇಲೆ ಪ್ರಯಾಣವನ್ನು ಮಾಡಿ ಇಂದ್ರಪ್ರಸ್ಥ ನಗರದ ಹೊರಗಿರುವ ಉದ್ಯಾನವನವನ್ನು ಸೇರಿ ನೆರಳಿನಲ್ಲಿ ಕುಳಿತು ಶ್ರಮವನ್ನು ಪರಿಹರಿಸಿಕೊಂಡು ಸುಭದ್ರೆಗೆ ಹೀಗೆಂದು ನಗುತ್ತಾ ಹೇಳಿದನು. ಅರಮನೆಗೆ ನಡೆ, ದೃಪದ ನಂದನ ಕರೆಸಿದರೆ ನೀ ಹೋಗು. ನಿರುತವ ನರಿಹದಿರು ತುರುಗಾಹಿಗಳ ಮಗಳೆಂದು ನುಡಿ. ಸಾಕು ಅರಸಿ ಮಿಗೆ ಅಲ್ಲಿರು ಕರೆಸಿಕೊಂಬೆನು ಬಳಿಕೆ ಎಂದು ಸರಸಿಜಾಕ್ಷಿಯ ಕಳುಹಿದನು ನಿಜರಾಜ ಮಂದಿರಕ್ಕೆ. ಅಂದರೆ ಅರಮನೆಗೆ ಹೋಗು, ದ್ರೌಪದಿಯು ಕರೆಸಿದರೆ ಅಲ್ಲಿಗೆ ನಡೆ, ನಿಜವನ್ನು ಹೇಳಬೇಡ, ದನ ಕಾಯುವವನ ಮಗಳೆಂದು ನೀನು ತಿಳಿಸು. ನೀನು ದ್ರೌಪದಿಯ ಬಳಿ ಇರು, ನಾನು ಅನಂತರ ಕರೆಸಿಕೊಳ್ಳುತ್ತೇನೆ ಎಂದು ಅರ್ಜುನನು ಸುಭದ್ರೆಗೆ ತಿಳಿಸುತ್ತಾನೆ. ಧನ್ಯವಾದಗಳು.